ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕಳೆದ 15-20 ದಿನಗಳ ಹಿಂದೆ ಒಂದೆರಡು ಮನೆ ಕಳ್ಳತನಗಳಾಗಿದ್ದು, ಈ ಮನೆ ಕಳ್ಳತನ ಪ್ರಕರಣವನ್ನು ನಾವು ಭೇದಿಸಲು ಯಶಸ್ವಿಯಾಗಿರ್ತೇವೆ. ಹಾಗೂ ಆರೋಪಿಯಾದಂತಹ ಸೈಯದ್ ಅಸ್ಲಾಂ ಸುಮಾರು 40 ವರ್ಷ, ಇವನು ಮೈಸೂರು ಮೂಲದವನು. ಈ ಆರೋಪಿಯನ್ನು ಹಿಡಿದು ನಾವು ಸುಮಾರು 6 ಪ್ರಕರಣಗಳನ್ನು ಪತ್ತೆ ಹಚ್ಚಿರ್ತೇವೆ. ಹಾಗೂ ಈತನ ಪೂರ್ವಪರ ಹಿನ್ನೆಲೆಯನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 64 ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಕೆಲವೊಂದು ಪ್ರಕರಣಗಳಲ್ಲಿ ವಾರೆಂಟ್ ಆಗಿದ್ದರೆ, ಇನ್ನೂ ಕೆಲವು ಪ್ರಕರಣಗಳು ಸಮನ್ಸ್ ಆಗಿದೆ, ಇನ್ನೂ ಕೆಲವು ಪ್ರಕರಣಗಳು ವಿಚಾರಣೆ ಪ್ರಾರಂಭವಾಗಬೇಕಾಗಿದೆ. ಸುಮಾರು 64 ಪ್ರಕರಣಗಳಲ್ಲಿಯೂ ಕೂಡ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ದೇವೆ. ಸದ್ಯ ಆರೋಪಿ ನ್ಯಾಯಾಂಗ ಬಂಧನದಲ್ಲಿ ಇರುತ್ತೆ. ಸರ್, ಇವಾಗ 64 ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರೋದು, ಈ ಹಿಂದೆ ಎಷ್ಟು ಮಾಡಿದ್ದಾನೆ ಏನು ಅಂತ? ಈ ಹಿಂದೆ ಕೆಲವು ಪ್ರಕರಣಗಳು ಈಗಾಗಲೇ ವಿಚಾರಣೆ ನಡೆದು ಮುಕ್ತಾಯ ಆಗಿರ್ತವೆ. ಸುಮಾರು 150ಕ್ಕೂ ಹೆಚ್ಚು ಪ್ರಕರಣಗಳು ಈತನ ವಿರುದ್ಧ ಇರತಕ್ಕಂಥದ್ದು, ಈತನ ಪೂರ್ವಾಪರ ಹಿನ್ನೆಲೆಯಿಂದ ತಿಳಿದು ಬಂದಿರತಕ್ಕಂಥದ್ದು. ಈ ಥರ ಕಳ್ಳತನವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು. ಜೈಲಲ್ಲಿ ಇದ್ದಷ್ಟು ದಿನ ಮಾತ್ರ ಜೈಲಲ್ಲಿದ್ದು, ತದನಂತರ ಜೈಲಿಂದ ಬಂದ ನಂತರ ಕಳ್ಳತನ ವೃತ್ತಿಯನ್ನೇ ಮಾಡತಕ್ಕಂಥದ್ದು. ಆದ್ದರಿಂದ ಈತ ಜೈಲಿಂದ ರಿಲೀಸ್ ಆದ ನಂತರ ಈತನ ಮೇಲೆ ಸೂಕ್ತ ನಿವಾರಣೆ ವಹಿಸಲು ನಮ್ಮ ಅಧಿಕಾರಿಗಳಿಗೆ, ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ಪ್ರೆಸೆಂಟ್ ಎಷ್ಟು ಡಿಸ್ಟಿಕ್ಕಲ್ಲಿ ವಾಂಟೆಡ್ ಆಗಿದೆ? ಸುಮಾರು ಶಿವಮೊಗ್ಗ, ಮೈಸೂರು, ತುಮಕೂರು, ಬೆಂಗಳೂರು ನಗರ, ಬಿಜಾಪುರ, ಸುಮಾರು ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈತ ಕಳ್ಳತನವನ್ನು ಮಾಡಿರ್ತಾನೆ. ಓಕೆ ಸರ್.